ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಮಾರ್ಚ್ 28 ನಮ್ಮ ಅಮ್ಮನ ಬರ್ತ್ಡೇ. ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಮಮ್ಮಿ ಬರ್ತ್ಡೇ ಇದೆ. ಸೊ ಹಾಗಾಗಿ ಅವ್ರಿಗೆ ಅಂತ ಅಂದ್ಬಿಟ್ಟು ಇವತ್ತು ಸೀರೆನ ಗಿಫ್ಟ್ ಆಗಿ ಕೊಡೋಣ ಅಂತ ತಗೊಂಡಿದ್ದೀನಿ. ಸೊ ಪ್ಯಾಕ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಾಗಿ ಗಿಫ್ಟ್ ಕವರ್ ಅದೆಲ್ಲ ಏನೂ ಇರಲಿಲ್ಲ. ಸೊ ಹಾಗಾಗಿ ಇದೇ ಇತ್ತು. ಸೊ ಎಲ್ರಿಗೂ ಕೂಡ ಪ್ಯಾಕೇಜಿಂಗಿಗೆ ಕಳಿಸ್ತೀನಿ ಅಲ್ವಾ. ಸೊ ಅದೇ ಇತ್ತು, ಅದಕ್ಕೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇದು ಸ್ಯಾರಿ ಬಂದ್ಬಿಟ್ಟು ಯಾವ ರೀತಿಯಾಗಿದೆ ಅಂತಂದರೆ ಪೋಚಂಪಲ್ಲಿ ಸ್ಯಾರಿ. ಒಂದು ಸೈಡ್ ಬಂದ್ಬಿಟ್ಟು ದೊಡ್ಡ ಬಾರ್ಡರ್ ಬರುತ್ತೆ, ಒಂದು ಕಡೆ ಚಿಕ್ಕ ಬಾರ್ಡರ್ ಬರುತ್ತೆ. ನಮ್ಮ ಅಮ್ಮಂಗೆ ಈ ಒಂದು ಸ್ಯಾರಿ ಅವ್ರ ಹತ್ರ ಇರಲಿಲ್ಲ ಈ ಒಂದು ಕಲರ್ ಕಾಂಬಿನೇಷನಲ್ಲಿ. ಸೊ ಹಾಗಾಗಿ ಇದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ. ನಮ್ಮ ಅಮ್ಮಂಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯೂಶಲ್ ಆಗಿ ಮಮ್ಮಿ ಇಷ್ಟಪಡ್ತಾರೆ, ಇಷ್ಟ ಆಗುತ್ತೆ ಅಂತಲೇ ಈ ಒಂದು ಕಲರ್ನ ತೊಗೊಂಡಿದ್ದೀನಿ. ಸೊ ಈಗ ಪ್ಯಾಕ್ ಮಾಡ್ಕೊಳ್ಳೋಣ. ಅಮ್ಮಂಗೆ ಅದೇ ಥರ ಪಾರ್ಸಲ್ ಮಾಡ್ಕೊಳ್ಳೋಣ. ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ ಸೊ ಪ್ಯಾಕ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಹೋಗೋಣ ಅಮ್ಮನ ಮನೆಗೆ. ನಡಿ ಹೋಗೋಣ, ಬಾ ನಡಿ. ಬಾಬಾ ಬಾಬಾ ಸಿರಿಮಾ, ಏನಿದು ನಿಂದು? ನಮ್ ಸೀರೆ ರೆಡಿ. ರೆಡ್ ಕಲರ್ ಫ್ರಾಕ್ ಹಾಕೊಂಡಿದ್ದಾಳೆ. ಸೊ ನಮ್ಮ ಸಿರಿನೂ ರೆಡಿ ಆಗಿದ್ದಾಳೆ, ರೆಡ್ ಕಲರ್ ಫ್ರಾಕ್ ಹಾಕೊಂಡಿದ್ದಾಳೆ. ನಾನು ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಲಿಂಕ್ನ ಕೂಡ ಟ್ಯಾಗ್ ಮಾಡಿರ್ತೀನಿ ಸಿಕ್ಕಿದ್ರೆ. ಬನ್ನಿ ಇವಾಗ ಹೋಗೋಣ. ಬಾ. ಮಮ್ಮಿ ಫೋನ್ ತೊಗೊಂಡಾ? ಕಿಟಕಿ ಹಾಕ್ಬಿಡಿ, ಕಿಟಕಿ ಹಾಕ್ಬಿಡಿ. ನಡಿ. ಗೊತ್ತಿಲ್ಲಪ್ಪ. ಮೆಲ್ಲಿಗೆ ಕಣೋ ಅಪ್ಪು. ರೆಡಿ. ಸೊ ಪ್ರಿಯಾಂಕನೂ ಕೂಡ ಬೆಳಗ್ಗೆನೇ ಬಂದಿದ್ಲು. ಅವಳು ಪಾಪುನ ಅಮ್ಮನ ಮನೆಯಲ್ಲಿ ಬಿಟ್ಟು ಅದಾದಮೇಲೆ ಅವಳು ಕೆಲಸಕ್ಕೆ ಹೋಗಿದ್ದಾಳೆ. ಇನ್ನೇನು ಕೆಲಸ ಮುಗಿಸ್ಕೊಂಡು ಸಂಜೆ ಬರ್ತಾಳೆ ಅವಳು. ಅದಾದಮೇಲೆ ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ರೀತಿ ನಮ್ಮ ಅಮ್ಮನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೋದು ಆ ರೀತಿಯಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಇವಾಗ ಅಮ್ಮನ ಮನೆಗೆ ಬಂದಿದ್ದೀನಿ. ಫಸ್ಟಿಗೆ ಅಮ್ಮಂಗೆ ವಿಶ್ ಮಾಡಿಬಿಡೋಣ, ದೆನ್ ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಎಲ್ಲರೂ ಒಂದೊಂದು ಕೇಕ್ ಕೊಟ್ಬಿಡ್ರಿ ನನಗೆ. ಕೇಕ್ಗೆ ಖುಷಿ ಪಡ್ಕೊಂಡಾಯ್ತು. ಅಪ್ಪು ಹತ್ರ
ಪ್ರಿಯಾಂಕಾ ಚಿಂಟುಗೆ ಕಾಲ್ ಮಾಡಿಬಿಟ್ಟು ಅಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಬರೋದಕ್ಕೆ ಹೇಳಿದ್ಲು. ಸರಿ ಅಂತ ಅಂದ್ಬಿಟ್ಟು ನಾನು ಇವಾಗ ಚಿಂಟು ಜೊತೆಗೆ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ, ಪ್ರಿಯಾಂಕನ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು. ಯಾಕೆ ನಾವಿಬ್ಬರು ಹೊರಟಿದ್ದು ಅಂತ ಅಂದರೆ ಆ್ಯಕ್ಚುಲಾಗಿ ಮಮ್ಮಿಗೆ ಏನೂ ಗಿಫ್ಟ್ ತೊಗೊಂಡಿಲ್ಲ, ಏನಾದ್ರು ಬರ್ತಾ ಹಾಗೆ ತೊಗೊಂಬರೋಣ, ಆದರೆ ಬಾ ಅಂತ ಅಂದ್ಬಿಟ್ಟು ಹೇಳಿದ್ಲು. ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ನಾನು ಚಿಂಟು ಜೊತೆ ಹೋಗ್ತಾ ಇದ್ದೀನಿ. ಸೊ ನಾವು ನೋಡ್ಕೊಂಡು ಹೋದ್ವಿ ಎಲ್ಲಿ ಬರ್ತಾ ಇದ್ದಾಳೆ ಏನು ಅಂತ. ನೋಡಿದ್ರೆ ಎಲ್ಲೂ ಸಿಕ್ಕಲೇ ಇಲ್ಲ. ಆಮೇಲೆ ಲಾಸ್ಟಲ್ಲಿ ರೋಡಲ್ಲಿ ನೋಡಿದಾಗ ಯಾರೋ ಬೇರೆ ಹುಡುಗಿ ಥರ ಅನ್ನಿಸ್ತಾ ಇತ್ತು. ನಾನು ಅದೇ ಹೇಳ್ತಿದ್ದೆ, ಯಾರೋ ಬೇರೆ ಹುಡುಗಿ ಅಂತ ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ಮಾತಾಡ್ಕೊಂಡು ಬರ್ತಿದ್ವಿ ಕಣೆ, ನೋಡಿದ್ರೆ ನೀನೇನಾ ಅದು ಅಂತ ಅಂದೆ. ಸೊ ಆಮೇಲೆ ಕರ್ಕೊಂಡು ಅಲ್ಲಿ ಏನು ಶಾಪ್ ಇದೆ ಅಲ್ಲಿಗೆ ಹೋದ್ವಿ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಅಲ್ಲಿ ಬಟ್ಟೆ ಅಂತೂ ಬೇಗನೆ ಸೆಲೆಕ್ಷನ್ ಆಗೋಯ್ತು ನಮಗೆ. ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿರೋದಿದೆ ಅಂತ ಹೇಳ್ಬೋದು. ನಾನೊಂದು 2 ಸತಿ ತೊಗೊಂಡಿದ್ದೆ ಇಲ್ಲಿ. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ನನ್ನ ತಂಗಿಗೆ ಕೂಡ ಇದೇ ಒಂದು ಶಾಪಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗಿದ್ದು. ಸೊ ಫೈನಲಿ ತೊಗೊಂಡ್ಲು. ಯಾವ ರೀತಿ ಇದೆ ಏನು ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಡ್ರೆಸ್ನ. ಎಲ್ಲ ಕಳ್ದೋಯ್ತಾಳೆ ಅನ್ನಂಗೆ ನೋಡಿ. ಚಿಕ್ಕ ವಯಸ್ಸಿಂದ ಇದೊಂದು ಅಭ್ಯಾಸ ಹಿಡ್ಕೊಂಡು ಹೋಗೋದು ನೋಡಿ. ಮುಂದೆ ತಿನ್ನೋಣ ಒಂದು ಆಮ್ಲೆಟ್ ಬೇಡ. ಹಾಂ ಅದಕ್ಕೆ ಹೇಳಿದ್ದು ಬಾ ಅಲ್ಲಿ ಫಸ್ಟು ಮಮ್ಮಿಗೆ ಬರ್ತಡೇ ಗಿಫ್ಟ್ ಕಡೆ ಖಾಲಿ ಆಗಿಬಿಟ್ರೆ ಏನಾಗಲ್ಲ, ಬರೋದು ಚೆನ್ನಾಗಿತ್ತು. ಫಸ್ಟು ಮಮ್ಮಿ ಬರ್ತಡೇ ಗಿಫ್ಟ್ ತೊಗೊಳ್ತಾಳಂತೆ. ತೊಗೊಂಡ್ಬಿಟ್ಟು ಆಮೇಲೆ ನೋಡೋಣ. XXL ಇರಲಿ ಬಿಡು, ಶ್ರಿಂಕ್ ಆದರೆ ಇದು ಶ್ರಿಂಕ್ ಆಗುತ್ತೆ ಅಣ್ಣ. ಏನಾಗಲ್ಲ, ಸೇಲ್ಕೊಂಡು ನೋಡು. XL ಇದೆಯಾ ನೋಡಿ, ಇದು ಚೆನ್ನಾಗಿದೆ ಕಣೆ ಬಟ್ಟೆ. ಬೇರೆ ಕಲರ್ಸ್ ಇದೆಯಾ ಇದರಲ್ಲಿ? ಕಲರ್ ಟಿಪ್ಸ್ ಹೋಗ್ತಾ ಇದ್ದೀವಿ. ನಂಗೆ ಗೊತ್ತು ಒಂದೇ ಗಾಡಿ ತಂದಾನೆ. ಇವಳು ಬೇರೆ ನಂದೇ ಬಾಲ ಅಂತ ದೂರಕ್ಕೆ. ನಮ್ಮ ರಾಣಿ ಅಂತೂ ಗೋಬಿ ಬೇಕು ಅಂತ ಕೊನೆಗೆ ಗೋಬಿ ಶಾಪ್ ಹತ್ರ ಕರ್ಕೊಂಬಂದು ಅಲ್ಲಿ ಗೋಬಿ ಆರ್ಡರ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಮತ್ತು ನಾನು ಬರೋವಾಗ ತೋರಿಸ್ದೆ ನೋಡಿ, ಅಲ್ಲಿ ನಾಟಕ ನಡೀತಾ ಇತ್ತು ಅಂತ ಅಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡಿದರು. ಬಟ್ ನೋಡಿದ್ರೆ ನಾವು ಆ ಕಡೆಯಿಂದ ವಾಪಸ್ ಬರೋ ಅಷ್ಟೊತ್ತಿಗೆ RCB ಮ್ಯಾಚ್ ಹಾಕ್ಬಿಟ್ಟು ಎಲ್ಲರೂ ಕುತ್ಕೊಂಡ್ಬಿಟ್ಟಿದ್ರು. ಸೊ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಹಾಗೇ ಇನ್ನು ನಾವು ಗೋಬಿ ತಿನ್ಕೊಂಡು ಮನೆಗೆ ಬಂದ್ವಿ ವಾಪಸ್ಸು. Happy birthday to you, happy birthday to you, happy birthday to you mummy, happy birthday to you. ಜನ್ಮದಿನದ ಆರ್ಥಿಕ ಶುಭಾಶಯಗಳು. ಇನ್ನೊಂದು 100 ವರ್ಷ ಬರ್ತೀವಂತೆ. ಹಾಗಾಕೆ ಕೊಡೆ ನೋಡಿ, ಪರ್ಫೆಕ್ಟ್ ಆಗಿ ನಿಂತಾಳೆ. ಇದೀವ್ ನೀನೆ ನಮ್ಮ ಕುಲದ ಆಸ್ತಿಯು ನೀನೆ. ಹಂಗ ಮಾಡಿಸ್ಬೇಡ ಚಿಂಟು. ಅವ್ನು ನೋಡು ಆಗ್ಲೇ ಬಾ ಜೂಮಲ್ಲಿ ನೋಡ್ತಾಳೆ. ಒಳ್ಳೆ ಎತ್ಕೊಂಡ್ಬಿಟ್ಟವಳೆಲ್ಲ. ಜಾಸ್ತಿ ಏನು ಅಮ್ಮನ ಮನೆಯಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮತ್ತು ನಾನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ, ಇವತ್ತು ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಜೀವನ್ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಇನ್ನು ನಾನು ಒಂದು ಸ್ವಲ್ಪ ಕಸ ಎಲ್ಲ ಗುಡಿಸಿ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಈ ಒಂದು ವಿಕರ್ ಬ್ಯಾಸ್ಕೆಟ್ನ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಈರುಳ್ಳಿನೂ ಕೂಡ ಒಂದು ಸ್ವಲ್ಪನೇ ಇತ್ತು. ಹಾಗಾಗಿ ಅದು ಏನು ಈರುಳ್ಳಿ ಸಿಪ್ಪೆಲ್ಲ ಉದುರುಬಿಟ್ಟಿರುತ್ತಲ್ಲ ವಿಕರ್ ಬ್ಯಾಸ್ಕೆಟಲ್ಲಿ, ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲನೂ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡೆ. ಸೊ ನನ್ನ ಮಗಳು ಕೂಡ ಎದ್ದಿದ್ದಾಳೆ. ಅವಳದು ಕೂಡ ಮಧ್ಯದಲ್ಲಿ ವಾಯ್ಸ್ ಕೇಳಿಸ್ತಾ ಇರ್ಬೋದು. ಸೊ ಮಲಗಿಸ್ಬಿಟ್ಟು ಆಮೇಲೆ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡ್ರೆ ಆಗಲ್ಲ. ಸೊ ಹಾಗಾಗಿ ಪಾಪುನ ಇಟ್ಕೊಂಡೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ.
ನಾನು ಇಲ್ಲೊಂದು ಮಿರರ್ ಹಾಕೋಣ ಅನ್ಕೊತಾ ಇದ್ದೀನಿ. ಏಕೆ ಮಾಡ್ಕೊ ಸ್ಟಿಕ್ ಮಾಡೋದು ಬರುತ್ತೆ. ಚೆನ್ನಾಗಿದೆ ಕಣೆ ಕ್ವಾಲಿಟಿನೂ. ಶುಂಠಿ ಶುಂಠಿ ಎಲ್ಲೈತೆ? ಇಷ್ಟನೇ ಇರೋದು ಶುಂಠಿ? ಎಸ್. ಬೇಡ ಬೇಡ. ರುಬ್ಬಕ್ಕೆ ಹಾಕೊಳ್ಳಲ್ವಾ? ಏನು ಇದು ಇಲ್ಲ ರುಬ್ಬಲ್ಲ. ಲವಂಗ ಎಲ್ಲ ಬೇಡ. ಇಟ್ಟಿಟ್ಟೆ ಹಾಕ್ತೀಯ? ಅಷ್ಟೇ ಸಾಕು. ಸಂಡೇ ಅಲ್ವಾ ಇವತ್ತು, ಹಾಗಾಗಿ ಸ್ವಲ್ಪ ಆರಾಮಾಗೇ ತಿಂಡಿ ಕೆಲಸ ಎಲ್ಲ ಮಾಡ್ಕೋತಾ ಇದ್ವಿ. ಇನ್ನಿವತ್ತು ಜೀವನ್ ನಾನೇ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಲ್ಲನೂ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ವಿ. ನಾನು ಅವ್ರಿಗೆ ಏನೇನೆಲ್ಲ ಬೇಕು ಎಲ್ಲನೂ ಕೂಡ ಇಂಗ್ರೀಡಿಯೆಂಟ್ಸ್ ತಕ್ಕೊಟ್ಬಿಡೋಣ ಅಂತ ತೆಗ್ದಿಡ್ತಾ ಇದ್ದೆ. ಇನ್ನು ಮನೆಯಲ್ಲಿ ಒಂದು ಸ್ವಲ್ಪ ಗ್ರಾಸರೀಸ್ ಕೂಡ ಖಾಲಿ ಆಗಿತ್ತು. ಏನೆಲ್ಲ ಬೇಕು ಅದನ್ನೆಲ್ಲ ನೋಡಿ ಆರ್ಡರ್ ಮಾಡಿಕೊಂಡು ಜೆಪ್ಟೋಯಿಂದ ತರಿಸ್ಕೊಂಡೆ. ಎಲ್ಲನೂ ಕೂಡ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ಇವಾಗ ಜೀವನ್ ಏನೇನೆಲ್ಲ ಬೇಕು ಎಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡ್ರು. ಅಷ್ಟೊತ್ತಿಗೆ ನೋಡಿದ್ರೆ ಅವ್ರಿಗೆ ಯಾವುದೋ ಕಾಲ್ ಬಂತು. ಅದಾದಮೇಲೆ ಅವರು ಹೊರಗಡೆ ಹೋದರು ಮಾತಾಡ್ಕೊಂಡು ಬರ್ತೀನಿ ಅಂತ. ಇನ್ನು ಅವ್ರನ್ನ ವೆಯ್ಟ್ ಮಾಡಿಕೊಂಡು ಕೂತ್ಕೊಂಡ್ರೆ ನಾವು ಮಧ್ಯಾಹ್ನಕ್ಕೇ ತಿಂಡಿ ತಿನ್ನೋದು ಅಂದ್ಬಿಟ್ಟು ಕೊನೆಗೆ ನಾನೇ ಬಿರಿಯಾನಿ ಎಲ್ಲ ಮಾಡಿದ್ದಾಯಿತು. ಸಿರಿನ ಮಲಗಿಸಿದ್ದೆ, ಅಪ್ಪುಗೆ ಬರೆಯೋದಕ್ಕೆ ಅಂತ ಕೊಟ್ಟಿದ್ದೆ. ಎಲ್ಲನೂ ಕಂಪ್ಲೀಟ್ ಮಾಡಿಬಿಟ್ಟು ಅಡುಗೆ ಮನೆಗೆ ಬಂದು ಹಿಂಗೆ ಏನಾದರೂ ಅಲ್ಲಿ ಇಲ್ಲಿ ಮುಟ್ಟೋದು ಎಗ್ರೋದು ಈ ರೀತಿಯಾಗಿ ಎಲ್ಲ ಮಾಡ್ತಿರ್ತಾನೆ. ನನಗೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋ ಟೈಮಲ್ಲಿ ಅಲ್ವಾ ಈ ಥರ ಬಂದೆಲ್ಲ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ರೆ ನನಗೆ ಅವಾಗ ಒಂಥರ ಕೋಪ ಬರುತ್ತೆ. ಜೊತೆಗೆ ಮಿಸ್ಸಾಗಿ ಏನಾದರೂ ಇವಾಗ ಎಣ್ಣೆನಲ್ಲಿ ಏನಾದರೂ ಅಡುಗೆ ಮಾಡ್ಕೋತಾ ಇರ್ತೀನಿ, ಬೋಂಡನೋ ಬಜ್ಜಿನೋ ಏನೋ ಕರಿತಾ ಇರ್ತೀನಿ, ಇಲ್ಲ ಕಬಾಬ್ ಮಾಡ್ತಾ ಇರ್ತೀನಿ. ಅಂಥ ಟೈಮಲ್ಲಿ ಬಂದ್ಬಿಟ್ಟು ಅವ್ನು ಈ ಥರ ಎಲ್ಲ ಜಂಪ್ ಮಾಡಿದಾಗ ಅಲ್ವಾ ನನಗೆ ತುಂಬ ಭಯ ಆಗ್ತಿರುತ್ತೆ. ಮಿಸ್ಸಾಗಿ ಏನಾದರೂ ಎಣ್ಣೆ ಅವನ ಮೇಲೆ ಬಿದ್ದುಬಿಟ್ರೆ ಅಥವಾ ಚೆಲ್ಬಿಟ್ರೆ ಅನ್ನೋದು. ಸೊ ಹಾಗಾಗಿ ಬರಬೇಡ ಅಪ್ಪು ಅಡುಗೆ ಮನೆಗೆ ಅಂತ ಹೇಳ್ತಿರ್ತೀನಿ. ಆದರೂ ಪರವಾಗಿಲ್ಲ ಅಂತ ಬರ್ತಾನೆ ಇರ್ತಾನೆ. ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಕುತ್ಕೊಂಡಿರೋ, ಅಲ್ಲೇ ಕುತ್ಕೊಂಡು ಮಾತಾಡು ಅಂತ ಅಂದ್ಬಿಟ್ಟು ಈ ಕಡೆ ಸೈಡಲ್ಲಿ ಟೇಬಲ್ ಹಾಕಿದ್ದೀವಿ ಅಲ್ವಾ, ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದ. ನಾನು ಅಷ್ಟೊತ್ತಿಗೆ ಅವನ ಹತ್ರ ಮಾತಾಡಿಕೊಂಡು ಬಿರಿಯಾನಿ ಎಲ್ಲ ರೆಡಿ ಮಾಡಿದೆ. ಫಸ್ಟಿಗೆ ಜೀವನ್ ನಾನೇ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದವರು ಕೊನೆಗೆ ಮಾಡಲಿಲ್ಲ. ಆಮೇಲೆ ಫೋನ್ ಕಾಲೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾನೇ ಬಿರಿಯಾನಿ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಬಿಟ್ಟಿದ್ದೆ. ಇನ್ನು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನೋಡಿದ್ರೆ ಸಾಂಬಾರು ಮಾಡೋದು ಬೇಡ, ಚಾಪ್ಸ್ ಏನಾದರೂ ಮಾಡಿಬಿಡೋಣ, ಮಧ್ಯಾಹ್ನ ಅಮ್ಮನ ಮನೆಗೆ ಊಟಕ್ಕೆ ಕರ್ತಿದ್ದಾರೆ ಅಲ್ವಾ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡೆ. ಇವತ್ತು ಆ್ಯಕ್ಚುಲಾಗಿ ಒಂದಷ್ಟು ವಿಡಿಯೋಸ್ ಪ್ಲ್ಯಾನ್ ಕೂಡ ಇತ್ತು, ಅದನ್ನೆಲ್ಲನೂ ಕೂಡ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಬೇಗನೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಮಧ್ಯಾಹ್ನ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬಂದು ಅದಾದಮೇಲೆ ಏನೆಲ್ಲ ವಿಡಿಯೋಸ್ ಇದೆ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಈ ರೀತಿಯಾಗಿ ಸಂಡೇ ಆಲ್ಮೋಸ್ಟ್ ನನ್ನ ಕೆಲಸಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ನಾನು ಮಾಡ್ಕೊಂಡ್ಬಿಡ್ತೀನಿ. ಈ ಎಕ್ಸ್ಟ್ರಾ ಕೊಲಾಬ್ರೇಷನ್ಸ್ ವಿಡಿಯೋಸ್ ಆಗಿರ್ಬೋದು, ಮತ್ತು ನನ್ನ ಪರ್ಸ್ನಲ್ ಕೆಲಸ ಹೊರಗಡೆ ಹೋಗೋದಾಗಿರ್ಬೋದು, ಅಥವಾ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಏನೇ ಇದ್ರೂ ನಾನು ಆಲ್ಮೋಸ್ಟ್ ಸಂಡೇನೇ ಇಟ್ಕೊಳ್ಳೋದು. ಯಾಕೆಂದರೆ ಜೀವನ್ ಇರ್ತಾರೆ, ಪಾಪುನ ನೋಡ್ಕೊತಾರೆ. ಇನ್ನು ಬೇರೆ ಟೈಮಲ್ಲಿ ಎಲ್ಲ ಆದರೆ ಆಗೋದೇ ಇಲ್ಲ. ಪಾಪುನ ನೋಡಿಕೊಂಡು ಅಪ್ಪನೂ ಕೂಡ ನೋಡಿಕೊಂಡು ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದರೆ ಅಪ್ಪು ಒಂದು ಕಡೆಯಿಂದ ಗಲೀಜು ಮಾಡ್ಕೊಂಬರ್ತಾನೆ. ಸುಮ್ಮನೆ ಡಬಲ್ ಕೆಲಸ ಆಗೋಗುತ್ತೆ ನನಗೆ ಬೇರೆ ಟೈಮಲ್ಲಿ. ಅದೇ ಜೀವನ್ ಇದ್ದಾಗ ಅಂದರೆ ಮಕ್ಕಳನ್ನ ಅವ್ರು ನೋಡ್ಕೋತಾರೆ, ನಾನು ನನ್ನ ಕೆಲಸಗಳನ್ನ ಮಾಡ್ಕೊಬೋದು ಅನ್ನೋದಕ್ಕೋಸ್ಕರ ಯೂಶ್ವಲಾಗಿ ಸಂಡೇ ಪ್ಲ್ಯಾನ್ ಮಾಡ್ಕೊತೀನಿ. ಸೊ ಇವತ್ತು ಮಧ್ಯಾಹ್ನದ ಮೇಲೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬಂದು ನಾನು ನನ್ನ ಕೆಲಸ ಏನಿದೆ ಆಲ್ಮೋಸ್ಟ್ ಮುಗಿಸ್ಕೊಂಬಿಡೋಣ ಅಂತ. ಇನ್ನು ಅಡುಗೆ ಕೆಲಸನೂ ಕೂಡ ಕಂಪ್ಲೀಟ್ ಆಯಿತು. ಒಂದು ಸ್ವಲ್ಪ ಪಾತ್ರೆ ಇತ್ತು ಸಿಂಕಲ್ಲಿ, ಎಲ್ಲನೂ ವಾಶ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೋತಾ ಇದ್ದೆ.
ಅಪ್ಪುಗೆ ಅಪಾಯಿಂಟ್ಮೆಂಟ್ ತೊಗೊಂಡಿರು ಜೀವನ್ ಡೆಂಟಿಸ್ಟ್ ಹತ್ರ. ಸೊ ಹಾಗಾಗಿ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದಾರೆ. ಬಂದುಬಿಟ್ಟೆ ಆಮೇಲೆ ತಿಂಡಿ ತಿಂತೀನಿ, ಲೇಟಾಗಿ ಹೋಗ್ಬಿಡುತ್ತೆ ಅಂತ. ಸರಿ ಅಂತ ಅಂದ್ಬಿಟ್ಟು ಅವ್ರು ಹೋದರು. ನಾನು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ನನಗೆ ತುಂಬ ಹೊತ್ತು ವೆಯ್ಟ್ ಮಾಡೋದಕ್ಕಾಗಲ್ಲ, ತುಂಬ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಪಾಪು ಕೂಡ ಮಲ್ಕೊಂಡಿದ್ಲು ಅಲ್ವಾ, ಅವಳು ಎದ್ದೇಳೋ ಅಷ್ಟೊತ್ತಿಗೆ ನಾನು ಕೂಡ ತಿಂಡಿ ತಿನ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾನು ತಿಂಡಿ ತಿನ್ಕೊಂಡಿದ್ದಾಯಿತು. ಹೆಣ್ಮಕ್ಳಿಗಂತೂ ಆಲ್ಮೋಸ್ಟ್ ಸಂಡೇನಾದರೂ ರೆಸ್ಟ್ ಸಿಗುತ್ತೆ ಅಂತಂದರೆ ಅದು ಕೂಡ ಸಿಗೋದಿಲ್ಲ. ಸಂಡೇ ಕೂಡ ಕೆಲಸ ಇದ್ದೇ ಇರುತ್ತೆ. ನಾನು ಕೂಡ ಆದಷ್ಟು ಬೇಗ ಕೆಲಸ ಮಾಡ್ಕೊಂಬಿಡೋಣ, ಆಮೇಲೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಬಟ್ ಅದು ಆಗೋದೇ ಇಲ್ಲ. ಸಂಡೇ ಅದು ಎಷ್ಟು ಬೇಗ ಆಗೋಗುತ್ತಪ್ಪ ಅಂತ ಅನಿಸ್ಬಿಡುತ್ತೆ ಫೈನಲ್ ಆಗಿ. ಒಂದೊಂದ್ಸಲಿ ಅಂತೂ ಬೇರೆ ದಿನಗಳಿಗಿಂತ ಸಂಡೇನೇ ಕೆಲಸ ಜಾಸ್ತಿ ಇರುತ್ತೆ ಅನ್ನೋ ಥರ ಆಗೋಗ್ಬಿಟ್ಟಿರುತ್ತೆ. ಇನ್ನಿವಾಗ ಅಮ್ಮನ ಮನೆಗೆ ಬಂದು ಮಧ್ಯಾಹ್ನ ಹಾಗೆ ಊಟ ಎಲ್ಲನೂ ಕೂಡ ಆಯಿತು. ಇವಾಗ ಜೀವನ್ ಲಕ್ಕಿ ಜೊತೆ ಆಟ ಆಡ್ತಾ ಇದ್ದಾರೆ. ಲಕ್ಕಿ ಇವಾಗ ಉಲ್ಟಾ ದಬ್ಬ ಹಾಕ್ಕೊಂಡು ಮೂವ್ ಮಾಡೋದಕ್ಕೆ ನೋಡ್ತಾ ಇದ್ದಾನೆ. ಸೊ ಹಾಗಾಗಿ ಅವನ ಜೊತೆಗೆ ಹೀಗೆ ಆಟ ಆಡ್ತಾ ಮಲ್ಕೊಂಡಿದ್ರು. ಇನ್ನು ನಾನು, ನಮ್ಮಮ್ಮ, ಹಾಗೆ ನನ್ನ ತಮ್ಮ, ತಂಗಿ ಎಲ್ಲರೂ ಕೂತ್ಕೊಂಡು ಹೀಗೆ ಮಾತಾಡ್ತಾ ಇದ್ವಿ. ನಮ್ಮಪ್ಪ ಅಪ್ಪುಗೆ ಸೈಕಲ್ ತುಳಿಸ್ತೀನಿ ಅಂತ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗಿದ್ರು. ಯೂಶ್ವಲಾಗಿ ಅಪ್ಪು ಒಬ್ಬನ್ನೇ ಬಿಡಲ್ಲ ನಾವು ಸೈಕಲ್ ತುಳಿಯೋದಕ್ಕೆ ಎಲ್ಲ, ನಮ್ಮಪ್ಪ ಇದ್ದೇ ಇರ್ತಾರೆ ಅವನ ಜೊತೆಗೆ. ಸೊ ಪಪ್ಪ ಜೊತೆ ಕರ್ಕೊಂಡು ಹೋಗಿ ಸೈಕಲ್ ತುಳಿಸ್ಕೊಂಡು ಕರ್ಕೊಂಬರ್ತಾರೆ. ಅಪ್ಪಾಜಿ ಅಮ್ಮ ಹಿಂಸೆ ಕೊಡ್ತಾವಳೆ. ಹಲೋ ಅದೆಲ್ಲ ತೆಗ್ದಿದ್ದು ಸುಮ್ಮನೆ ಎಳಿಯಪ್ಪ, ಅದನ್ನ ಬರುತ್ತೆ. ಬಂದ್ಬಿಟ್ಟೈತ್ ಕಣಪ್ಪ, ಬಂದ್ಬಿಟ್ಟೈತೆ. ನೀನೇ ತಕೊಳಪ್ಪ, ಅದನ್ನ ಹಿಂಗ್ ಸ್ವಲ್ಪ ಸೈಡಿಗೆ ಟರ್ನ್ ಮಾಡಪ್ಪ. ಅಪ್ಪು ಅಲ್ಲೆಲ್ಲ ಉದ್ರೈತವೆ ಮಾಮೂಲ್ ಹತ್ರ. ಅಲ್ಚೆ ಟಕ್ಸಲ್ಲ ಅಪ್ಪುಗೆ. ಅಪ್ಪು ಅಲ್ಲಿ ಬರಲ್ವಲ್ಲ ನೆಕ್ಸ್ಟ್ ನಿಮ್ಗೆ ಏನ್ ಮಾಡ್ತೀಯಾ? ಅಪ್ಪ ಹಿಂಗ್ ಸೈಡಿಗೆ ಮಾಡ್ಪಪ್ಪ ಅದನ್ನ. ಅಯ್ಯೋ ಅವ್ನು ಇಕ್ಕೊಂಡ್ಬಿಟ್ರೆ ಅಪ್ಪುಗೆ ಕೆಳಗಡೆ ಎರಡಲ್ಲೂ ಹಲ್ಲಾಡ್ತಾ ಇತ್ತು. ಒಂದು ಹಲ್ಲು ಉದ್ರೋಯಿತ್ತು. ಬಟ್ ಒಂದು ಹಲ್ಲು ಮಾತ್ರ ಅವನಿಗೆ ತುಂಬ ಹಿಂಸೆ ಕೊಡ್ತಾ ಇತ್ತು. ಏನೂ ತಿನ್ನೋದಕ್ಕಾಗ್ತಿರ್ಲಿಲ್ಲ. ಏನಾದರೂ ತಿನ್ಸಿದ್ರೆ ಸಾಕು, ನಂಗೆ ಹಲ್ಲು ನೋವ್ತಾ ಇದೆ, ನಂಗೆ ಬೇಡ ಅಂತ ಪಾಪ ತಿಂತಾನೇ ಇರಲಿಲ್ಲ. ಸೊ ಹಾಗಾಗಿ ಬಾ ಅಂದ್ಬಿಟ್ಟು ಅಲ್ಲಿ ಕಿತ್ತಾಕ್ತೀನಿ ಅಂತ ನಮ್ಮಪ್ಪ ಕೂರಿಸ್ಕೊಂಡಿದ್ರು. ಆಮೇಲೆ ಕೊನೆಗೂ ಅದಾಗಲಿಲ್ಲ. ಬಿಡು, ಅದಾಗದೇ ಉದ್ರಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದಾಯಿತು. ಅದಾದಮೇಲೆ ನಾನು, ನನ್ನ ತಂಗಿ, ನನ್ನ ತಮ್ಮ, ಅಪ್ಪು 4 ಜನನೂ ಕೂಡ AGB ಲೇಔಟ್ಗೆ ಹೋಗಿದ್ವಿ. ಸುಮ್ಮನೆ ಹೀಗೆ ಏನಾದರೂ ಚಾಟ್ಸ್ ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಐಸ್ ಕ್ರೀಮ್, ಪಾನಿಪುರಿ ತಿಂದಿದ್ದಾಯಿತು. ಇವಾಗ ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ. ನಾವು ಬಂದಿರೋದು AGB ಲೇಔಟ್ಗೆ. ಚೆನ್ನಾಗಿರುತ್ತೆ, ಏನೇನು ಬೇಕೋ ಎಲ್ಲನೂ ಆರಾಮ್ಸೆ ತಿನ್ಕೊಂಡು ಹೋಗ್ಬೋದು ಅಲ್ವಾ. ಜಾಸ್ತಿ ಯಾವ್ದು ಇಷ್ಟ ಆಗುತ್ತೆ ನಿಮಗೆ? ಊಟ ಚೆನ್ನಾಗಿದೆ. ಅಲ್ಲಿ ಮೋಮೋಸ್ ಇಷ್ಟ. ಅದೇ ನನಗೆ ಪಾನಿಪುರಿನೇ ಇಷ್ಟ ಜಾಸ್ತಿ. ಇಲ್ಲಿ ತುಂಬ ಚೆನ್ನಾಗಿ ಪಾನಿಪುರಿ ಸಿಗುತ್ತೆ. ಸೊ ಸುಮಾರು ವರ್ಷಗಳಿಂದ ಬಂದು ನಾವು ತಿಂತಾಯಿದ್ದೀವಿ. ಅಲ್ಲಿ ಬೇರೆ ಎಲ್ಲಿ ಹೋದ್ರೂ ಕೂಡ ಇಲ್ಲಿರೋ ಟೇಸ್ಟ್ ಸಿಗಲ್ಲ ಅಲ್ವಾ. ಮಾಡಿಕೊಡ್ತಾರೆ, ಜೊತೆಗೆ ಬರ್ತು ಕೂಡ ಅಲ್ವಾ. ನಾವಂತೂ ಆಲ್ಮೋಸ್ಟ್ ಬಂದರೆ ಮೇಡಮ್ ಹೆಂಗೆ ಹೇಳ್ತಾರೋ ಹಂಗೆ ಎರಡು ಪ್ಲೇಟ್ ಎಲ್ಲ ತಿಂತೀವಿ ಅಲ್ವಾ. ಎಷ್ಟು ತಿಂತೀವಿ? ಇಸ್ಕೊಳಪ್ಪ. ವೆನಿಲಾ ಪಿಸ್ತಾ? ಇನ್ನು ಸುಮಾರು ಜನ ಕೇಳ್ತಾ ಇರ್ತೀರಾ, ಪ್ರಿಯಾಂಕಾ ಯಾಕೆ ನಿಮ್ಮ ಬ್ಲಾಗಲ್ಲಿ ಬರ್ತಾ ಇಲ್ಲ, ಅವರು ಕೂಡ ಬ್ಲಾಗ್ ಮಾಡ್ತಾ ಇಲ್ಲ, ನೀವಿಬ್ಬರು ಜಗಳ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ, ಏನೂ ಹೇಳೋದೇ ಇಲ್ಲ, ಮತ್ತು ಅವರು ನಿಮ್ಮ ಮನೆಗೆ ಬರ್ತಾ ಇಲ್ಲ ಅಲ್ವಾ ಫಸ್ಟ್ ಥರ ಇವಾಗ ಜಾಸ್ತಿ, ಯಾಕೆ ಏನಾಯಿತು ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತೀರಾ. ಆ ಥರ ಎಲ್ಲ ಏನೂ ಇಲ್ಲ. ಅವಳು ಇವಾಗ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಬ್ಯುಸಿ ಇದ್ದಾಳೆ.
ಜೊತೆಗೆ ಜಗಳ ಆಗುತ್ತೆ, ಆಗದೇ ಇಲ್ಲ ಅಂತ ಅಲ್ಲ, ಯಾರೂ ಜಗಳ ಆಡ್ದಿರ ಅಂತೂ ಇರೋದಿಲ್ಲ. ಅಕ್ಕ ತಂಗಿ ಸಂಬಂಧದಲ್ಲಿ ಜಗಳ ಅಂತೂ ಕಾಮನ್, ಆಡ್ತೀವಿ ಹಾಗೆ ಒಂದಾಗ್ತೀವಿ ಅಷ್ಟೇನೆ. ಹಂಗನ್ಬಿಟ್ಟು ತೀರಾ ಮಟ್ಟ ಸಂಬಂಧಗಳೇ ಕಳ್ಕೊಳ್ಳೋ ಅಷ್ಟು ಜಗಳ ಆಡೋಕ್ಕೆ ಹೋಗಲ್ಲ. ಸೊ ಇಷ್ಟೇ, ಕೊನೆಗೆ ಅದು ತೀರಾ ಮಟ್ಟ ದೊಡ್ಡದಾಗ್ತಿದೆ ಅಂತ ಅಂದ್ರೂ ಹೇಗಾದರೂ ಸಾಲ್ವ್ ಮಾಡ್ಕೊಂಬಿಡ್ತೀವಿ. ಬಟ್ ಬಿಟ್ಟಿರೋದು, ಆಮೇಲೆ ಹೀಗೆ ಜಗಳನ ಕಂಟಿನ್ಯೂ ಮಾಡೋದು ಇದೆಲ್ಲ ನಾವಲ್ಲ. ಜಗಳ ಆಡಿದ್ದೀವಿ ಸುಮಾರು ಸತಿ, ಆ್ಯಂಡ್ 1 ತಿಂಗಳು 2 ತಿಂಗಳು ಎಲ್ಲ ಮಾತು ಬಿಟ್ಟಿರೋದು ಇದೆ. ಬಟ್ ಹಾಗೆ ಒಂದಾಗ್ಬಿಡ್ತೀವಿ. ನೆಕ್ಸ್ಟ್ ನನಗೆ ಅವಳೇ ಬೇಕು, ಅವಳಿಗೆ ನಾನೇ ಬೇಕು, ಏನೇ ಆಗಿರಲಿ ಅಲ್ವಾ, ನನ್ನ ಜೊತೆ ಹುಟ್ಟಿರೋಳು. ಸೊ ಲೈಫ್ ಲಾಂಗ್ ಏನೇ ಕಷ್ಟ ಬರಲಿ ಸುಖ ಇರಲಿ, ನನಗೆ ಅವಳು ಬೇಕು, ಅವಳು ನನ್ನ ಜೊತೇಲಿ ಇರಲೇಬೇಕು. ನಾನು ಎಲ್ಲನೂ ಅವಳ ಹತ್ರ ಹೇಳ್ಕೊತೀನಿ. ಅವಳೇ ನನಗೊಂಥರ ಬೆಸ್ಟ್ ಫ್ರೆಂಡ್. ಚಿಕ್ಕವಳಿರುವಾಗಿಂದ ಟಿಲ್ ಇವತ್ತಿನವರೆಗೂ ಕೂಡ ಅವಳು ನನ್ನ ಜೊತೆಲೇ ಇದ್ದಾಳೆ, ಜೊತೆಲೇ ಬಂದಿದ್ದಾಳೆ. ಇನ್ನು ಮುಂದೆನೂ ಕೂಡ ಹಾಗೇ ಇರಲಿ ಅನ್ನೋದು ಅಷ್ಟೇನೆ. ಜಗಳ ಆಗಿ ಯಾವತ್ತೇ ದೂರ ಆದ್ರೂ ಕೂಡ ಮತ್ತೆ ಒಂದಾಗಬೇಕು, ಒಂದಾಗೋ ಥರನೇ ನಾವಿರಬೇಕು ಅನ್ನೋದು ನನಗೆ ಅಷ್ಟೇ. ಅದು ಬಿಟ್ಟು ಜಗಳನೇ ಆಡಲ್ಲ ಅನ್ನೋದೆಲ್ಲ ನಿಜವಾಗ್ಲೂ ಸುಳ್ಳು. ಹಂಗಿರೋಕ್ಕೂ ಆಗಲ್ಲ. ಜಗಳ ಆಡ್ತೀವಿ ಮತ್ತು ಹಾಗೆ ಒಂದಾಗ್ತೀವಿ ಅಷ್ಟೇನೆ. ಇನ್ನು ನೆಕ್ಸ್ಟ್ ಇವಾಗ ಮನೆಗೆ ಬಂದ್ವಿ. ಜೀವನ್ಗೆ ಚಿಕನ್ ರೋಲ್ ಬೇಕು ಅಂತ ಕೇಳಿದರು, ಹಾಗಾಗಿ ತೊಗೊಂಡು ಬಂದೆ ಪಾರ್ಸಲ್. ಇನ್ನೂ ಅಪ್ಪು ಆಮ್ಲೆಟ್ ಕೇಳ್ದ ಅಂತ ಅಂದ್ಬಿಟ್ಟು ಮೊಟ್ಟೆ ತೊಗೊಳ್ಳೋಣ ಅಂತ ಹೋದೆ. ಒಂದು ಮೊಟ್ಟೆ ಕೈ ಜಾರಿ ಬಿದ್ದುಬಿಡ್ತು. ಅದನ್ನು ಇವಾಗ ಜೀವನ್ ಹಾಗೆ ಅಪ್ಪು ಇಬ್ಬರು ಕೂಡ ಕ್ಲೀನ್ ಮಾಡ್ತಾಯಿದ್ದಾರೆ. ನಾನು ಅಪ್ಪುಗೆ ಆಮ್ಲೆಟ್ ಹಾಕ್ಕೊಂಡು ಕೊಟ್ಟು ಇನ್ನು ಸ್ಯಾಮ್ ಸಮೀರ್ ವ್ಲಾಗ್ಸ್ ನೋಡೋಣ ಅಂತ ಅಂದ್ಬಿಟ್ಟು ಹೋದೆ. ನನಗಂತೂ ಸ್ಯಾಮ್ ಸಮೀರ್ ವ್ಲಾಗ್ಸ್ನ ನಾನು ಎವ್ರಿ ಡೇ ಮಿಸ್ ಮಾಡದೆ ನೋಡ್ತಿರ್ತೀನಿ. ಅದರಲ್ಲೂ ಕೂಡ ಇವತ್ತಿನ ಒಂದು ವ್ಲಾಗ್ ಏನಿದೆ ಅದಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ತುಂಬ ವೆಯ್ಟ್ ಮಾಡ್ತಾಯಿದ್ದೆ ಇವತ್ತು ನಾನು ಕೂಡ. ನೀವು ಕೂಡ ವೆಯ್ಟ್ ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅವ್ರು ಯಾರು ಹೇಳೋದು? ಆಮೇಲೆ ಯಾರನ್ನು ತೋರಿಸ್ತಾರೆ ನಿಮ್ಗೆ? ಸ್ಯಾಮ್ ಸಮೀರ್ ಯಾರನ್ನು ತೋರಿಸ್ತಾರೆ? ಸಕ್ಕತ್ ಇಷ್ಟ ಆಯ್ತು. ಜೋಡಿ ಕೂಡ ತುಂಬಾ ಚೆನ್ನಾಗಿದೆಯಲ್ಲ. ಚೆನ್ನಾಗಿದ್ದಾರೆ. ತುಂಬಾ ಖುಷಿ ಆಯ್ತು. ನಾನೇ ಬ್ಲಶ್ ಆಗ್ತಾ ಇದ್ದೀನಿ. ನಮ್ಮನೆಯಲ್ಲೇ ಏನೋ ಫಂಕ್ಷನ್ ನಡೆದು ನಾವು ನೋಡ್ತಾ ಇದೀವಿ ಅನ್ನೋ ಥರ.